ಸ್ವಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಕಾರ್ಯವೈಖರಿಯಿಂದ ಡಿಸಿಎಂ ವಿಚಲಿತರಾಗಿದ್ದಾರಂತೆ. ಕನಕಪುರದ ಜನರ ಮನ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನವನ್ನ ನಡೆಸ್ತಾರಂತೆ. ತಮ್ಮ ನಿವಾಸದಲ್ಲೇ ಜನಸ್ಪಂದನವನ್ನ ಆಯೋಜಿಸಿದ್ದಾರೆ ಡಿಸಿಎಂ. ಚನ್ನಪಟ್ಟಣ ಕಡೆ ಮುಖ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಯೂ ಟರ್ನ್ ತಗೊಂಡಿದ್ದಾರೆ. ರಜಾ ದಿನವಾದ ಭಾನುವಾರ ಕೂಡ ಕನಕಪುರದಲ್ಲಿ ತಮ್ಮ ಮನೆಯಲ್ಲೇ ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸೋ ಮೂಲಕ ಮತ್ತೆ ಈ ಕನಕಪುರ ಕೋಟೆ ನಂದು ಅನ್ನುವಂತಹ ಮೆಸೇಜ್ ಅನ್ನ ರವಾನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಒಂದ್ ಸ್ವಲ್ಪ ದಿನ ಕನಕಪುರವನ್ನ ಮರ್ತು ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಆದ್ರೆ ಯಾವಾಗ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು, ಈಗ ಮತ್ತೆ ಕನಕಪುರದಲ್ಲಿ ತಮ್ಮ ಅಸ್ತಿತ್ವವನ್ನ ಹಿಡಿತವನ್ನ ಸಾಧಿಸೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ. ತಮ್ಮ ಮನೆಯಲ್ಲೇ ಜನಸ್ಪಂದನ ನಡೆಸ್ತಾರಂತೆ. ಏನ್ ಎಲ್ಲ ಕಾರಣ ಇದಕ್ಕೆ ಅಂತ? ಖಂಡಿತವಾಗಿ ಸಭಾ ಕನಕಪುರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿದ್ದರೂ ಸಹಿತವಾಗಿ ಹೆಚ್ಚು ಫೋಕಸ್ ಅನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೇಲೆ ಫೋಕಸ್ ಮಾಡ್ತಾ ಇದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಆದರೆ ಇವತ್ತು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ತಮ್ಮ ಕನಕಪುರದ ನಿವಾಸದಲ್ಲಿ ಆಯೋಜನೆ ಮಾಡೋದ್ರ ಮುಖಾಂತರ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಬಿಗಿ ಹಿಡಿತ ತಪ್ಪಬಾರದು ಎಂಬತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದು ನಾವು ನೋಡೋದಾದ್ರೆ ಸಹಜವಾಗಿ ಅಲ್ಲಿನ ಸಂಸದರಾಗಿರ್ತಕ್ಕಂಥ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಬರ್ತಾ ಇದ್ರು. ಅಲ್ಲಿನ ಜನರನ್ನ ಭೇಟಿ ಆಗ್ತಾ ಇದ್ರು, ಜನರ ಕಷ್ಟ ಸುಖಗಳನ್ನು ಆಲಿಸ್ತಾ ಇದ್ರು. ಜೊತೆಗೆ ಮಂಜುನಾಥ್ ಅವರಿಗೆ ಸಾಥನ್ನು ಕೂಡ ಅವರ ಪತ್ನಿ ಅನ್ಸೂಯ ಅವರು ಕೂಡ ನೀಡ್ತಾ ಇದ್ರು. ಆನೆ ದಾಳಿಗೆ ಒಳಗಾದಂಥ ಕುಟುಂಬಗಳಿಗೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ರು. ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ, ಯಾವುದೇ ಆಹ್ವಾನ ಇದ್ರು ಸಹಿತವಾಗಿ ಪತ್ನಿ ಇಲ್ಲವೇ ಪತಿ ಇಬ್ಬರು ಕೂಡ ಭಾಗಿಯಾಗ್ತಾ ಇದ್ರು. ಹಾಗಾಗಿ ಸಹಜವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೋ ಒಂದು ಕಡೆ ವ್ಯತ್ಯಾಸ ಆಗ್ಲಿದೆಯಾ, ಬದಲಾವಣೆ ಆಗಲಿದೆಯಾ ಅಂತಕ್ಕಂಥ ಚರ್ಚೆಗಳು ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾಗಿದ್ವು. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಕನಕಪುರದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಡಿಕೆ ಶಿವಕುಮಾರ್ ಅವರನ್ನ ಒಂದು ರೀತಿ ವಿಚಲಿತಗೊಳಿಸಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಿಂದ ಕೇಳಿಬಂದಿದ್ದು. ಇದಕ್ಕೆ ಪ್ರತಿಯಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮ ಹಿಡಿತ ತಪ್ಪಾರ್ದು, ನಾನು ಚನ್ನಪಟ್ಟಣಕ್ಕಷ್ಟೇ ಸೀಮಿತವಾಗದೆ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡ್ತೀನಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ರಜೆ ದಿನವಾಗಿರ್ತಕ್ಕಂಥ ಇವತ್ತು ಭಾನುವಾರ ಇವತ್ತು ಜನಸಂಪರ್ಕ ಸಭೆಯನ್ನು ಆಲಿಸೋದ್ರ ಮುಖಾಂತರ ಅವರ ಕಷ್ಟ ಸುಖಗಳಿಗೆ ನಾನೇ ಸ್ಪಂದಿಸ್ತೀನಿ, ನಾನೇ ಇದ್ದೀನಿ ಅಂತಕ್ಕಂಥ ಭರವಸೆಯನ್ನು ಮೂಡಿಸೋದ್ರ ಜೊತೆಗೆ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅಂದರೆ ಸಂಸದರಾಗಿ ಯಾವ ರೀತಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದರಂತೆ ನಾನು ಕೂಡ ಇಲ್ಲಿ ಸಚಿವನಾಗಿದ್ದೇನೆ, ನಾನು ಇಲ್ಲಿನ ಜನಪ್ರತಿನಿಧಿಯಾಗಿದ್ದೀನಿ ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇವತ್ತು ಖುದ್ದು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಅಖಾಡಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.